ಅಲ್ಲಿ ನಮ್ಮ ಪುಣ್ಯವಂತೆ ವಿನಯ್ ಕುಲಕರ್ಣಿ ಅವರು ಗಟ್ಟಿಯಾಗಿ ಮಾತಾಡ್ಕತ್ತಾರೆ. ಕಾಗವಾಡದ ರಾಜೀವ್ ಕಾಗೆ ಅವರು ಗಟ್ಟಿಯಾಗಿ ಮಾತಾಡ್ಕತ್ತಾರೆ. ಇನ್ನು ಕೆಲವರು ಪಾಪ ಬಾಯಿದ್ರು ಇಂಟರ್ನಲ್ಲಾಗಿ ಫೋನಲ್ಲಿ ಅಷ್ಟೇ ಸಮಾಧಾನ ಆಗೈತಿ. ನಾನು ಎಲ್ಲ ನಮ್ಮ ಕಾಂಗ್ರೆಸ್ನ ಶಾಸಕರಿಗೆ ಏನು ಹೇಳ್ತೀನಪ್ಪ ಅಂದರೆ, ಬಿ ಜೆ ಪಿ ಸರ್ಕಾರ ಇದ್ದಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವತ್ತಿನ ಬಿ ಜೆ ಪಿ ಶಾಸಕರಾಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು, ಅರವಿಂದ್ ಬೆಲ್ಲದವರು, ಸಿದ್ದು ಸೌದಿಯವರು, ಸಿ ಸಿ ಪಾಟೀಲರು, ಕರಡಿ ಸಂಗಣ್ಣವರು, ಈರಣ್ಣ ಕಡಾಡೆಯವರು ಎಲ್ಲರೂ ಪಕ್ಷಾತೀತವಾಗಿ ಹೋರಾಟ ಮಾಡಿದರು. ಅವತ್ತ ನಮ್ಮ ವೇದಿಕೆಗಳಲ್ಲಿ ಕಾಂಗ್ರೆಸ್ನವರು ಪಕ್ಷಕ್ಕೆ ಬಾಯಿ ಸಿಕ್ಕಂಡು ಬೈತಿದ್ರು. ಅವ್ರು ಎಂದೂ ಸಹ ತಪ್ಪು ತಿಳ್ಕೊಂಡಿದ್ದೀವಿ. ಈಗ ನಿಮ್ಮ ಸರ್ಕಾರ ಐತಿ, ನಮ್ಮ ಬಿ ಜೆ ಪಿ ಒಳಗಿರ್ತಕ್ಕಂಥ ಶಾಸಕರು ಸರ್ಕಾರ ವಿರುದ್ಧ ಮಾತ್ರ ನೀವು ಯಾರು ತಪ್ಪು ತಿಳ್ಕೊಬೇಡ್ರಿ ಅಂತ ಅವರಿದ್ದಾಗ ಅವರು ಮಾತಾಡ್ಬೇಕಾದ್ರೆ ಅವ್ರು ಸುಮ್ಮನೆ ಇದ್ರು, ನೀವು ಮಾತಾಡ್ಬೇಕಾದ್ರೆ. ಈಗ ಅವರು ಮಾತಾಡ್ತಿದ್ರು ನಿಮ್ಮ ಪಕ್ಷದ ವಿರುದ್ಧ ಅಂದರೆ ಮೀಸಲು ಸಿಗಲಿ ಅಂತೇಳಿ, ನೀವು ತಪ್ಪು ತಿಳ್ಕೊಬೇಡ್ರಿ ಅಂತ. ಒಂದು ರೀತಿ ಹೊಂದಾಣಿಕೆ ಮೇಲೆ ಸಮಾಜ ಋಣವನ್ನು ತೀರಿಸೋ ಕೆಲಸವನ್ನು ಎರಡೂ ಪಕ್ಷದ ಶಾಸಕರು ಮಾಡಬೇಕು. ಇಂದಿನ ಬಿ ಜೆ ಪಿ ಸರ್ಕಾರ ಇರ್ತಕ್ಕಂಥ ಶಾಸಕರು ಹೆಂಗೆ ಮಾತಾಡ್ತಿದ್ರು, ಸಮಾಜಕ್ಕೆ ಒಂದು ಗೌರವ ಕೊಡ್ತಿದ್ರು. ಎಷ್ಟು ಸಮಸ್ಯೆ, ಎಷ್ಟು ಈಗಿನ ಸಂದರ್ಭ ಆಗಿನ ಸಂದರ್ಭ ಪ್ರಶ್ನೆ ಪಡ್ತಾನೆ. ಹಿಂದೆ ಬರೀ ನಾವು ಒಂದು ಗೂಡು ಹಾಕಿದ್ರೆ ಸಾಕು, ಸ್ವತಃ ಬೊಮ್ಮಾಯಿಯವ್ರು ನಾವು ಇದ್ದಲ್ಲೇ ಬರ್ತಿದ್ವಿ, ಮನವಿ ಮಾತು ಸ್ವೀಕಾರ ಮಾಡ್ತಿದ್ವಿ, ನಮ್ಮ ಶಾಸಕರ ಮತ್ತು ಚರ್ಚೆ ಮಾಡ್ತಿದ್ವಿ, ನಮ್ಮ ಘನತೆಗೆ ಒಂದು ಗೌರವ ಬರ್ತಿತ್ತು. ನಾನು ಬರೀ ಉಪವಾಸತೆ ಕೂತ್ಕೊಂತಂದ್ರೆ ಸಾಕು, ಅಲ್ಲಿ ಬಂದು ನಮ್ಮ ಮಕ್ಕಳನ್ನ ಕೇಳುವಂಥ ಸಮಯನ ಕೇಳೋ ಪ್ರಯತ್ನ. ಈಗ ನೀವು ಬೇಕಾದಕ್ಕೆ ಹೋಗಿ ಹೇಳಿ, ಬೇಕಾದ ಚಾರಲ್ಲಿ ಯಾವುದೇ ರೆಸ್ಪಾನ್ಸ್ ಇಲ್ಲ. ಅದಕ್ಕೆ ಯಾವಾಗ ವಕೀಲರು ಕೋರ್ಟ್ ಹಾಕ್ಕೊಂಡು ಅವತ್ತು ಬಂದು ಭಾನುವಾರ ದಿವಸ ಹೋರಾಟ ಮಾಡಿದ್ರು, ಆಗ ಸರ್ಕಾರ ಮಾಡೋದು ಇವತ್ತು ಒಂದಂತೆ ನಮ್ಮ ಹೋರಾಟಕ್ಕೆ ಒಂದು ಸಮಾಧಾನಪ್ಪ. 2 ವರ್ಷದ ನಂತರದಲ್ಲಾದರೂ ಮುಖ್ಯಮಂತ್ರಿ ಮಾತುಕತೆ ಕರೆದಲ್ಲದೆ ಒಂದು ಸಮಾಧಾನ. ಬೆಲ್ಲದವ್ರು ಹೇಳಿದರೆ, ಎಸ್ ಎಂ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ. ಎಲ್ಲರೂ ನಮ್ಮ ಪರವಾಗಿದ್ದಾರೆ, ಎಲ್ಲ ಪಕ್ಷದ ಹೊರತಾಗಿ ಎಲ್ಲರೂ ಅದಾರೆ, ಎಲ್ಲರೂ ಭಾಗವಹಿಸ್ತಾರೆ. ನಾನು ಸರ್ಕಾರ ಕೇಳಕ್ಕೆ ಇಚ್ಛೆ ಪಡ್ತೀರಪ್ಪ, ನಿಮ್ಮ ಸರ್ಕಾರ ಕೇವಲ ಒಂದು ಸಮುದಾಯ ಮಾತ್ರ ಓಟಕ್ಕಿಲ್ಲ, ದಲಿತರು ಓಟಕ್ಕಿದೆ, ಹಿಂದುಳಿದ್ರು ಓಟಕ್ಕಿದೆ, ಲಿಂಗಾಯತರು ಓಟಕ್ಕಿದೆ. ಹಾಗಾಗಿ ಎಲ್ಲರನ್ನೂ ಸಮಾನವಾಗಿ ಕಾಣೋ ಪ್ರಯತ್ನ ಮಾಡಿರಿ. ಹಾಗಾಗಿ ಆ ಸಮುದಾಯ ಭಾಳ ಹೆಚ್ಚು ಊಟಕ್ಕಿದ್ರೆ ಸ್ವಲ್ಪ ಊಟ ನೀಡಬೇಕಾದ್ರೆ ಊಟಕ್ಕೆ ಕುಂತಾಗ ಪ್ರೀತಿ ಯಾರಿಗೆ ಒಂದು ಎರಡು ಸ್ಪೂನ್ ಹೆಚ್ಚು ನೀಡ್ತಾರೆ, ಹಂಗೆ ಬೇಕು 2 ಸ್ಪೂನ್ ಹೆಚ್ಚು ನೀಡ್ರಿ, ಅದು ಎಲ್ಲರಿಗೂ ಸಮಾನ ಊಟ ಕೊಡ್ರಿ ಅಂತೇಳಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅಷ್ಟೇ.